ನಿನ್ನ ಅವತ್ತಿ ಮನೇಲಿ ನೋಡ್ದಾಗ್ಲೇ ಭಯ ಪಟ್ಟೆ ಕಣೆ. ಇಂಥದ್ದೇನೋ ಮಾಡ್ತಿದ್ಯಾ ಅಂತ. ನಿಮ್ಮಪ್ಪನ್ ಸಾಯಿಸಿದಾನೆ ಅನ್ನೋ ಕೋಪದಿಂದ ಇವನನ್ನ ಸಾಯಿಸ್ಬೇಕು ಅಂತ ಬಂದಿಯಾ? ನಿಮ್ಮಪ್ಪ ಒಳ್ಳೆಯವನಾಗಿದ್ದೀಗ ಸಾಯಿಸ್ಲಿಲ್ವೇ? ಹೆತ್ತ ತಂದೆ ಅಂತವನು ಅಂತ ನಿನಗೆ ಹೇಳಕ್ಕಾಗ್ದೆ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಅಂತ ಅದನ್ ಮಾತ್ರನೇ ಹೇಳಿದ್ದು. ನಿಜಕ್ಕೂ ನಿನ್ ತಂದೆ ವಯಸ್ಸಿನ ಹೆಣ್ಮಕ್ಕಳನ್ನ ಬಾಂಬೆ ಕರ್ಕೊಂಡು ಹೋಗಿ ಮಾರ್ತಿದ್ರು. ನಿಮ್ಮಪ್ಪನಿಂದ ಆ ಹುಡುಗಿರ್ನ ಕಾಪಾಡಬೇಕು ಅಂತ ಇವ್ರು ನೋಡಿದ್ರೆ ಇವರನ್ನೇ ಸಾಯಿಸ್ಬೇಕು ಅಂತ ನೋಡಿದ್ಯಾ? ಆತ್ಮರಕ್ಷಣೆಗೋಸ್ಕರ ಇವರು ನಿಮ್ಮಪ್ಪನಿಗೆ ಶೂಟ್ ಮಾಡಿದ್ರು. ಅವತ್ತಿವರು ನಿಮ್ಮಪ್ಪನ ಸಾಯಿಸ್ತಾ ಇದ್ದಿದ್ರೆ ಹೆತ್ತ ಮಗಳು ಅಂತಾನು ನೋಡ್ದೆ ನಿನ್ನನ್ನು ಕರ್ಕೊಂಡು ಹೋಗಿ ಬಾಂಬೆಲಿ ಮಾರ್ತಿದ್ರು ಕಣೆ ನಿಮ್ಮಪ್ಪ. ಅಷ್ಟು ಕೆಟ್ಟವನವನು. ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಮಪ್ಪ ಯಾಕೆ ಸತ್ರು ಅಂತ? ಕ್ಷಮಿಸಿ, ನಮ್ಮಪ್ಪ ಅಷ್ಟು ಕೆಟ್ಟವನು ಅಂತ ಗೊತ್ತಿಲ್ಲದೆ ಅಪ್ಪನ್ ಸಾಯಿಸರು ನಿಮ್ಮನ್ನ ಸಾಯಿಸ್ಬೇಕು ಅಂತ ನಿಮ್ಮ ಮನೆಗೆ ಬಂದೆ. ಒಂದು ಕ್ಷಣದಲ್ಲಿ ನನ್ನ ಮಗನ್ ಪ್ರಾಣ ತೆಗೆದ್ಬಿಡ್ತಿದ್ದಲ್ಲೇ. ಅಮ್ಮ, ನಿಜ ಗೊತ್ತಿಲ್ಲದೆ ಅವಳು ತಪ್ಪು ಮಾಡಿದ್ದಾಳೆ. ತಪ್ಪು ತಿಳ್ಕೊಂಡ್ಮೇಲೂ ಕೂಡ ಶಿಕ್ಷಿಸಬಾರ್ದು. ಇದು ನನ್ನ ಮೊಮ್ಮಗನ ಒಳ್ಳೆ ಮನಸ್ಸು. ನೀನು ಪ್ರಾಣ ತೆಗಿಬೇಕು ಅಂತ ನೋಡಿದ್ರು ದೊಡ್ಡ ಮನಸ್ಸಿಂದ ನಿನ್ನ ಕ್ಷಮಿಸ್ತಿದ್ದಾನೆ. ಇಲ್ಲ, ನಾನು ಮಾಡಿರೋ ಪಾಪಕ್ಕೆ ನನ್ ಕ್ಷಮಿಸ್ಬೇಡಿ. ನನಗೆ ಶಿಕ್ಷೆ ಆಗೋ ಹಾಗೆ ಮಾಡಿ ನನಗೆ ಅರೆಸ್ಟ್ ಮಾಡಿ. ಕಲಾವತಿ, ನಿಮ್ಮಮ್ಮಂಗೆ ಆಧಾರವಾಗಿರೋದು ನೀನೇ ಅಂತ ಅರ್ಥ ಆಗ್ತಿದೆ. ನೀನು ಜೈಲಿಗೆ ಹೋದ್ರೆ ನಿಮ್ಮಮ್ಮನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅದಕ್ಕೆ ಆವೇಶದಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದು ಅನ್ನೋದು. ಇವತ್ತಿಂದನಾದ್ರೂ ನಿಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊ. ನಿನ್ ತಂದೆ ತಪ್ಪು ಮಾಡಿ ನಿನ್ನನ್ನು ಅನಾಥಿಯಾಗಿ ಮಾಡಿದ್ರು. ಈಗ ನೀನ್ ತಪ್ಪು ಮಾಡಿ ನಿನ್ನ ತಾಯಿನ ಅನಾಥಿಯಾಗಿ ಮಾಡ್ತಾ ಇದೆಯಲ್ಲ. ನಿನ್ ತಂದೆ ಮಾಡಿದ್ದಕ್ಕೂ ನೀನ್ ಮಾಡ್ತಿರೋದಕ್ಕೂ ಏನ್ ವ್ಯತ್ಯಾಸ ಇದೆ ಹೇಳು? ಮನುಷ್ಯನ ಪ್ರಾಣ ಅಮ್ಮನ 9 ತಿಂಗಳ ಕಷ್ಟ. ಆ ಕಷ್ಟನ ಕ್ಷಣದಲ್ಲಿ ಸಾಯಿಸ್ಬಿಡ್ಬೇಕು ಅನ್ನೋ ಆಲೋಚನೆ ಹೇಗ್ ಬಂತು ನಿನ್ಗೆ? ನಿಮ್ಮಂತ ಒಳ್ಳೆ ವ್ಯಕ್ತಿಗಳಿಗೆ ನೋವು ಕೊಟ್ಟೆ, ನನ್ ಕ್ಷಮಿಸಿ. ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ನಮ್ಮಮ್ಮನ ಹುಷಾರಾಗಿ ನೋಡ್ಕೊಳ್ತೀನಿ. ಮಾಡಿರೋ ಘನ ಕಾರ್ಯ ಸಾಕು. ನಡಿ ನಡಿ. ಇರಮ್ಮ, ನಮ್ಮ ಕೆಟ್ಟದ್ ಮಾಡ್ಬೇಕು ಅಂತ ಬಂದ್ರು ನಮ್ಮ ಮನೆಯೊಳಾಗಿ ಇಷ್ಟು ದಿನ ಇಲ್ಲೇ ಇದ್ಲು. ಇವಾಗ ಮನ್ಸು ಬದಲಾಯಿಸ್ಕೊಂಡು ಹೋಗ್ತಿರೋದಕ್ಕೆ ಈಗಲೂ ಈ ಮನೆ ಮಗಳಾಗೆ ಭಾವಿಸ್ತಿದ್ದೀನಿ. ಕಲ್ಯಾಣಿ,
ತಗೋ. ಮತ್ತೆ ನಿನಗೆ ಯಾವಾಗ ಅಗತ್ಯ ಬಂದರೂ ನಾವಿದ್ದೀವಿ ಅನ್ನೋ ವಿಷಯನ ಮರ್ತು ಹೋಗ್ಬೇಡ. ಹುಷಾರು. ಬರ್ತೀವಮ್ಮ. ಏನ್ ಸ್ಯಾಮ್, ಅಮ್ಮ ಏನು ಹಾಡ್ ಹಗ್ಲೆ ಬಾಗ್ಲು ಹಾಕೊಂಡಿದ್ದಾಳೆ? ಅವ್ರ ಭಯ ಅವ್ರಿಗಿರತ್ತೆ ಬಿಡು. ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಯಾರು ಬರ್ತಾರೆ? ಏನೋ ಹಳೆ ಮನೆ ಅಂತ ಬಾಡಿಗೆ ತಗೊಂಡ್ವಿ. ಅಪ್ಪಿತಪ್ಪಿ ಆ ಕಲ್ಯಾಣಿ ಏನಾದ್ರೂ ಇಲ್ಲಿಗೆ ಬಂದ್ಬಿಟ್ಲಾ ಹೇಗೆ? ಅಯ್ಯಯ್ಯೋ, ಅವ್ರ ಕಣ್ಣಿಗೆ ಏನಾರು ಬಿದ್ರೆ ಅಷ್ಟೇನೆ. ಅಮ್ಮ, ಅಮ್ಮ. ಸಿದ್ದು, ನಾನೇ ಅಮ್ಮ. ನೀನೇನೋ? ನಾನು ಯಾರೋ ಅನ್ಕೊಂಡಿದ್ದೆ. ಯಾರೋ ಅನ್ಕೊಂಡು ನನ್ನ ತಲೆ ಹೊಡೆದ್ರೆ ಹೆಂಗೆ ಅಮ್ಮ? ನಿಜ ಹೇಳ್ತಾ ಇದ್ದೀನಿ, ನೀನು ಅನ್ಕೊಳ್ಳಿಲ್ಲ. ಬಂದ್ಬಿಟ್ಟಿಯಾ? ಅವರೇ ಕಳ್ಸಿದ್ರೆ ಇಲ್ಲ ನೀನೇ ತಪ್ಪಿಸ್ಕೊಂಡ್ ಬಂದ್ಯಾ? ಅವನೇನ್ ಬರ್ಲಿಲ್ಲ, ನಾನೇ ಬಿಡ್ಸ್ಕೊಂಡು ಕರ್ಕೊಂಡು ಬಂದಿದ್ದು. ಬಂದ್ಬಿಟ್ಯಾ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ತಪ್ಪಲಿಲ್ಲ ಅನ್ನೋ ಹಾಗೆ ನಾವ್ ಎಲ್ಲಿ ಹೋದ್ರು ಇವಳು ನಮ್ ಹಿಂದೆನೆ ಬಿದ್ದಿದ್ದಾಳಲ್ಲೋ. ಅತ್ತೆ, ನಾನೀಗ ಮುಂಚಿನ ಹಾಗಿಲ್ಲ. ಇವಾಗ ಸಿದ್ದು ಹೆಂಡತಿ, ನಿಮ್ಮ ಸೊಸೆ. ಅದನ್ನ ನೆನ್ಪಿಟ್ಕೊಂಡು ಮಾತಾಡಿ. ಸೊಸೆನೆ, ಆದ್ರೆ ಏನ್ ಪ್ರಯೋಜನ? ಮಹಾ ತಾಯಿ ಏನಂತ ಕಾಲಿಟ್ಟಿಯೋ ನನ್ ಮಗ ಜೈಲ್ಗೆ ಹೋಗಿ ಬಂದಿದ್ದಾನೆ. ನಾನ್ ನೋಡಿದ್ರೆ ಆ ಬೀದಿ ಈ ಬೀದಿ ಅಂತ ತಿರುಗ್ತಾ ಇದ್ದೀನಿ. ಅಮ್ಮ, ಸಂಪದ ಇಲ್ಲ ಅಂದಿದ್ರೆ ನಾನು ಹೊರಗಡೆನೆ ಬರ್ತಿರ್ಲಿಲ್ಲ ಅಮ್ಮ. ನೀನ್ ಸುಮ್ನೆ ಅವಳ ಬಗ್ಗೆ ಮಾತಾಡ್ಬೇಡ. ಇವಾಗ ನಾನೇನು ಹೇಳಿದ್ನೋ? ಇರೋದೇ ತಾನೇ ಹೇಳಿದ್ದು. ಸರಿ ಬಿಡು, ಏನು ಅನ್ನೋದಿಲ್ಲ. ನೀನ್ ಹೇಗಿದ್ಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಆ ಜೈಲ್ಗಾದ್ರೂ ಬರೋಣ ಅಂದ್ರೆ ಒಳಗ್ ಬರೋಕೆ ಬಿಡ್ತಾ ಇರ್ಲಿಲ್ಲ. ಅದನ್ನೆಲ್ಲ ಸೈಡ್ಗಿಡು. ಆ ಜೈಲೂಟ ತಿಂದು ತಿಂದು ಸಾಕಾಗೋಗಿದೆ. ನಿನ್ ಕೈಯಾರೆ ಏನಾದ್ರೂ ಚೆನ್ನಾಗಿ ಮಾಡ್ಕೊಡಮ್ಮ ಪ್ಲೀಸ್. ಹೌದಲ್ವಾ? ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟು ದಿನ ಆಯ್ತೋ ಏನೋ. ಹೋಗು. ಇರು, ನಾನು ಊಟ ತಗೊಂಡ್ ಬರ್ತೀನಿ. ಸ್ಯಾಮ್, ಇನ್ನಾವ್ ಅವ್ರನ್ನ ನಂಬಿ ಇವ್ರನ್ನ ನಂಬಿ ಆ ಶೌರ್ಯನ್ ಹಿಂದೆ ಕಲ್ಯಾಣಿ ಹಿಂದೆ ಹೋಗೋದು, ಅವ್ರ ಕತೆ ಮುಗಿಸೋಣ ಅನ್ನೋದು ಸ್ವಲ್ಪ ಕಷ್ಟನೇನೋ ಅನ್ಸ್ತಿದೆ. ನನಗೂ ಹಾಗೆ ಅನ್ನಿಸ್ತಿದೆ. ಹಾಗಂತ ಅವರನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಅಲ್ವಾ ಸಿದ್ದು? ಅಷ್ಟಕ್ಕೂ ಕದ್ದು ಮುಚ್ಚಿ ಮುಗಿಸ್ಬೇಕಾಗಿರೋ ಅಗತ್ಯ ಏನಿದೆ ಸ್ಯಾಮ್? ನೇರವಾಗಿ ಹೋದ್ರೆ? ಏನ್ ಸಿದ್ದು, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಅವ್ರ ಎದುರಿಗೆ ಹೋಗ್ತೀಯಾ? ಅವ್ರ ಮುಂದೆ ಹೋಗಿದ್ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಗೊತ್ತಾ? ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಾನು ನೀನು ಇಬ್ಬರನ್ನು ಸಾಯಿಸ್ಬಿಡ್ತಾರೆ. ನೀನ್ ಹೇಳಿದ್ ನಿಜಾನೇ ಸ್ಯಾಮ್, ಆ ವಿಷಯ ನನಗೂ ಗೊತ್ತು. ನೀನು ನಾನು ಹೋದ್ರೆ ಸಾಯಿಸ್ತಾರೆ, ಹಾಗಂತ ನಾವಿಬ್ರು ಹೋದ್ರೂ ಸಾಯಿಸ್ತಾರೆ ಅನ್ಕೋ. ಒಂದ್ ವೇಳೆ 3 ಜನ ಹೋದ್ರೆ? 3
ಮೂರು ಜನ ಎಲ್ಲಿಗೋ ಹೋಗೋದು? ನಿಮ್ ಜೊತೆ ನನ್ನೂ ಕರ್ಕೊಂಡು ಹೋಗ್ಬೇಕು ಅಂತನಾ? ಯಾಕೆ ಅವ್ರ ಕೈಯಿಂದ ನನ್ನೂ ಸಾಯಿಸ್ಬೇಕು ಅಂತನಾ? ಏ ಸಿದ್ದು, ನಿಮ್ಮಿಬ್ರು ಆಯಸ್ಸು ಅವ್ರ ಕೈಯಲ್ಲೇ ಇದೆ. ಹೇಗೂ ಸಾಯ್ತೀವಲ್ಲ ಅಂತ ನಿಮ್ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಏನೋ? ಆರಾಮಾಗಿ ಅವ್ರ ಕಣ್ಣಿಗೆ ಬೀಳ್ದೆ ಇರೋ ಹಾಗಿದ್ರೆ ನೀವು ಬದುಕ್ತೀರಾ, ನಾನು ಬದುಕ್ತೀನಿ. ಇಲ್ಲ ನಾವು ಹೋಗ್ತೀವಿ ಅಂದ್ರೆ ನೀವು ಹೋಗಿ, ನಾನ್ ಬರೋದಿಲ್ಲ. ನೀನಷ್ಟು ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲಮ್ಮ. ನನ್ನ ತಂಟೆಗೆ ಬರಲ್ಲ, ನಿನ್ ತಂಟೆಗಂತೂ ಬರೋದೇ ಇಲ್ಲ. ಹೌದಾ? ಯಾಕೆ ಬರೋದಿಲ್ಲ? ನಿಮ್ಮ ಅಮ್ಮ ಅಲ್ವಾ, ನನ್ನನ್ನೇನು ಸುಮ್ಮನೆ ಬಿಟ್ಬಿಡ್ತಾರ ಏನೋ? ಕೈ ಸಿಕ್ಕಿದ್ರೆ ನನ್ ಚರ್ಮ ಸುಲಿದ್ ಬಿಡ್ತಾರೆ. ನನ್ನ ಲೆಕ್ಕ ನನಗಿದೆ ಅಮ್ಮ. ನೀನೇನು ಮಾತಾಡ್ದೇನೆ ಹೋಗಿ ಅಡಿಗೆ ಕೆಲಸ ನೋಡ್ತೀಯಾ ಪ್ಲೀಸ್? ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನಿಮ್ ಜೊತೆ ಎಲ್ಲ ನಾನು ಬರೋದಿಲ್ಲ, ನನ್ನ ಕೈಲಾಗಲ್ಲ. ನೀನ್ ಬರ್ಬೇಕು ಅಂತ ನಾನು ಏನಾದ್ರೂ ಹೇಳ್ದ್ನ ಅಮ್ಮ? ನೀನ್ ಬರ್ಬೇಕಾಗಿರೋ ಅಗತ್ಯ ಏನಿಲ್ಲ. ಹಾಗಾದ್ರೆ ಆ ಮೂರನೇ ವ್ಯಕ್ತಿ ಯಾರೋ? 3 ಜನ ಹೋಗೋಣ ಅಂದೆ. ಯಾರು ಏನು ಅನ್ನೋದು ಇಲ್ಲಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲೇ ಹೇಳ್ದೆ ಅಲ್ಲೋದ್ಮೇಲೆ ಏನೋ ಗೊತ್ತಾಗುತ್ತೆ? ಎಲ್ಲ ಮೊದ್ಲೇನೆ ಹೇಳಿದ್ರೆ ಹೇಗಮ್ಮ? ಕೆಲವೊಂದನ್ನ ಹೇಳ್ದೇನೆ ತಿಳ್ಕೊಂಡ್ರೇನೆ ಒಳ್ಳೇದು. ಅದೇ ಸಿದ್ದು, ಆ ಮೂರನೇ ವ್ಯಕ್ತಿ ಯಾರು ಅನ್ನೋದು ನನಗೂ ಕೂಡ ಅರ್ಥ ಆಗ್ತಿಲ್ಲ. ಅನುಪಮ ಅಮ್ಮನಿಗೆ 75 ಮಾರ್ಕ್ಸ್ ಕೊಡ್ತೀನಿ ಅಜ್ಜಿ. ನಿನಗೆ 25 ಮಾರ್ಕ್ಸ್ ಮಾತ್ರ ಕೊಡ್ತಿದ್ದೀನಮ್ಮ. ಏನು ಅಂದ್ರೆ ಊಟಕ್ಕೆ ಬನ್ನಿ. ಬರ್ತಿದ್ದೀನಿ ಪಾರ್ವತಿ, ಎಲ್ರನ್ನೂ ಕರಿ. ದಮಯಂತಿಯಲ್ಲಿ ಶಿವರಾಮ್, ದಮಯಂತಿ ಬಂದಿಲ್ಲ. ಅಧಿಕಾರ ಬೇಕು ಅನ್ಲು, ಕೊಡ್ಲಿಲ್ಲ ಅಲ್ವಾ? ಬೇಜಾರು ಮಾಡ್ಕೊಂಡಿದ್ದಾಳೆ. ಪರೀಕ್ಷೆ ಇಟ್ವಿ, ಅನುಪಮ ಗೆದ್ಲು. ಆಗಿರೋದ್ರ ಬಗ್ಗೆ ಬೇಜಾರು ಯಾಕೆ? ಪಲ್ಲವಿ ಅತ್ತೆ, ಹೋಗಿ ನಿಮ್ಮ ಅತ್ತಿಗೆನ ಕರ್ಕೊಂಡ್ ಬಾ. ನಾನೇ ಹೋಗಿ ಕರ್ಕೊಂಡು ಬರ್ತೀನಮ್ಮ. ದಮಯಂತಿ, ಎಲ್ರೂ ಊಟಕ್ಕೆ ಬಂದಿದ್ದಾರೆ. ನಡಿಯಮ್ಮ, ನೀನು ಊಟ ಮಾಡುವಂತೆ. ನನಗೆ ಹಸ್ವಿಲ್ಲ, ನೀವು ಹೋಗ್ತೀನಿ. ನಮ್ಮ ಮೇಲಿನ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತೀಯಾ? ಎದ್ದು ಬಾ, ಊಟ ಮಾಡುವಂತೆ. ನಾನು ಬರಲ್ಲ ಅಂತ ಹೇಳಿಲ್ವಾ? ನನಗೇನು ಬೇಕಾಗಿಲ್ಲ. ಅಮ್ಮ, ನೀವ್ ಕರೆದ್ರು ನಮ್ಮ ಅತ್ತಿಗೆ ಬರಲ್ಲ. ಸೋತ್ ಹೋಗಿರೋರಿಗೆ ಗೊತ್ತಾಗೋದು ಅದ್ರ ನೋವೇನು ಅಂತ. ಊಟ ಸೇರಲ್ಲ, ನಿದ್ದೆ ಬರಲ್ಲ. ಈ ಚಿಂತೆಯಲ್ಲಿ ನಮ್ಮ ಅತ್ತಿಗೆ ಇನ್ನೂ ಎಷ್ಟು ದಿನ ಇರ್ತಾರೋ ಏನೋ. ದಮಯಂತಿ, ಈ ಪದವಿ ಅಧಿಕಾರ ಎಲ್ಲ ಹೊರಗಿನ ಜನಕ್ಕೆ. ಮನೇಲಿ ನಾವೆಲ್ಲರೂ ಒಂದೇ ಅಲ್ವಾ? ಆಗ ಹೋದ್ರ ಬಗ್ಗೆ ಈ ರೀತಿ ಆಲೋಚನೆ ಮಾಡಿಕೊಡು. ನೀನೊಬ್ಳೇ ಈ ರೀತಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ನನ್ ಮನ್ಸು ಸರಿ ಇಲ್ಲ, ನನ್ನ ಬಿಟ್ಬಿಡು. ಯಾಕೆ ಸರಿ ಇಲ್ಲ? ಏನಾಯ್ತು ಅಂತ? ನೀನು ಪದವಿ ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಅದು ಸಿಗ್ಲಿಲ್ಲ. ಬಿಟ್ಟಾಕಮ್ಮ, ಅದರಲ್ಲೆಲ್ಲ ಏನಿದೆ ಹೇಳು? ಆದ್ರೂ ಏನ್ ಪ್ರಯೋಜನ? ಇವಾಗ ಅಧ್ಯಕ್ಷೆ ಪದವಿ ನಿಮ್ದೇ ಅಲ್ವಮ್ಮ? ಅಂದ್ರೆ ಅಮ್ಮ, ಅದು ಅದು ನನ್ ಮಾತಲ್ಲ, ಅತ್ತಿಗೆ ಮಾತುಗಳು. ಏನಮ್ಮ, ಬರಲ್ಲ ಅಂತಿದ್ದಾಳ? ಹೇಳ್ದೆ ಅಲ್ವಾ ಅವಳು ಬರಲ್ಲ ಅಂತ. ಅವಳಿಗೆ ಹಸುವಾದ್ರೆ ಅವಳೇ ಬಂದು ತಿಂತಾಳೆ ಬಿಡು. ನಿಬಾಮ. ಅಚ್ಚಿ, ಅಷ್ಟೇ. ನಾನಂದ್ರೆ ನನ್ ಮಗನ್ಗೂ ಲೆಕ್ಕಕ್ಕಿಲ್ಲ, ಕಟ್ಕೊಂಡಿರೋ ಗಂಡನ್ಗೂ ಲೆಕ್ಕಕ್ಕಿಲ್ಲ, ಇನ್ನು ಹೆತ್ತ ತಾಯಿಗೂ ಲೆಕ್ಕಕ್ಕಿಲ್ಲ. ತವ್ರ ಮನೆಯಲ್ಲೇ ಉಳ್ಕೊಂಡಿದೀನಿ ಅಂತ ಈ ಮನೇಲಿ ನನ್ಗೇನ್ ಬೆಲೆ ಸಿಕ್ಕಿದೆ? ಹೆಸರಿಗೆ ಮಾತ್ರ ಈ ಮನೆ ಹೆಣ್ಮಗಳು, ಅಧಿಕಾರ ಪೂರ್ತಿ ಇವಳ್ದೆ. ಅಮ್ಮ, ಇವಾಗ ಏನು ಕಮ್ಮಿ ಆಯ್ತು ಅಂತ ಬೇಜಾರು ಮಾಡ್ಕೋತಾ ಇದೆಯಾ? ಆಸ್ತಿ ಇಲ್ವಾ? ಈ ಮನೇಲಿ ಅರ್ಧ ಭಾಗ ನಿಂದೆ ಅಲ್ವಾ? ಈಗಿರೋದ್ರಲ್ಲಿ ಹಾಯಾಗಿದ್ಯಾ? ಅಷ್ಟೆಲ್ಲ ಬಿಟ್ಟು ಏನು ಇಲ್ದೇ ಇರೋ ಹಾಗೆ ಯಾಕೆ ಹಾಗೆ ಮಾತಾಡ್ತಿದ್ಯಾ?
ಏನೋ ಏನೋ ಇರೋದು? ಆಸ್ತಿಲಿ ಅರ್ಧ ನಮ್ದು, ಅದು ನಮ್ ದುಡ್ಡಲ್ಲಿ ನಮ್ಮಮ್ಮ ಕೊಂಡುಕೊಂಡಿರೋದು. ಆದ್ರೆ ತಲೆ ತಲಾಂತರದಿಂದ ಬಂದಿರೋ ಆಸ್ತಿ ಯಾರಿಗೆ ಸಿಕ್ಕಿದೆ? ಹಿಂದೆ ಮುಂದೆ ಇಲ್ದೇ ಇರೋ ಈ ಅನುಪಮನ್ಗೆ ಅಲ್ವಾ? ಮನೇಲಿ ದೊಡ್ಡಸ್ತಿಗೆನೂ ಇವಳ್ದೆ, ಊರಲ್ಲಿ ದೊಡ್ಡಸ್ತಿಗೆನೂ ಇವಳ್ದೆ. ನಾನು ಮಾತ್ರ ಎಲ್ಲದಕ್ಕೂ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು, ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಅಮ್ಮ, ಸುಮ್ನೆ ಕಲ್ಯಾಣಿಗೋ ಅನುಪಮಮ್ಮನಿಗೋ ಏನೋ ಒಂದಂದೆ ಸುಮ್ನಿರಲ್ವಲ್ಲ ನೀನು? ನೀನ್ ಅವ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೀಯೋ ಆಗ ನಿನ್ ಗೌರವ ಈ ಮನೇಲಿ ಇನ್ನೂ ಹೆಚ್ಚಾಗುತ್ತಮ್ಮ. ಆಗ ನಿನ್ ಬಗ್ಗೆ ಯಾಕೆ ಮಾತಾಡ್ತಾರೆ ಹೇಳು? ಮಾತಾಡ್ತಾರೆ ಕಣೋ, ಎಲ್ರೂ ಮಾತಾಡೋರೆ. ನನ್ನ ಮಾತನ್ನ ಕೇಳೋರು ಮಾತ್ರ ಯಾರೂ ಇಲ್ಲ. ಅಮ್ಮ, ನಮ್ಮಮ್ಮನ ಮಾತುಗಳಿಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಗೆದ್ದಿದ್ದೀರಾ ಅನ್ನೋ ನೋವಲ್ಲಿದ್ದಾರೆ. ಅಮ್ಮನ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ವಾ? ಸ್ವಲ್ಪ ಹೊತ್ತು ಬೇಜಾರು ಮಾಡ್ಕೊಂಡಿರ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಹೌದಮ್ಮ, ಅಧಿಕಾರ ತಂದೆ ಅಂತ ಪಾಪ ತುಂಬಾ ಆಸೆ ಪಟ್ಕೊಂಡಿದ್ಲು. ನೋಡ್ದೆ ಅಲ್ವಾ, ಕೂತ್ಕೊಳ್ಳೋದಕ್ಕೆ ಕುರ್ಚಿ ಕೂಡ ತರಿಸ್ಕೊಂಡಿದ್ಲು. ನಾಯಕಿಯಾಗಿ ಪ್ರಮಾಣ ಸ್ವೀಕಾರ ಹೇಗ್ ಮಾಡ್ಬೇಕಂತ ಪ್ರಾಕ್ಟೀಸ್ ಕೂಡ ಮಾಡಿದ್ಲು. ಅಷ್ಟು ಕನ್ಸ್ಕೊಂಡಾಗ ಆ ಕನ್ಸೆಲ್ಲ ಒಂದೇ ಸಲ ಹಾಳಾಗಿದ್ದಕ್ಕೆ ತಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. 2 ದಿನ ಆದ್ಮೇಲೆ ಅದೇ ಅಭ್ಯಾಸ ಆಗೋಗುತ್ತೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನೀವು ನಡೀರಿ, ಅವಳು ಬರ್ತಾಳೆ. ಏನಂದ್ಲು ದಮಯಂತಿ? ಅವಳು ಹಠ ಹಿಡಿದು ಕೂತ್ಲು ಅಂದ್ರೆ ಮಾತು ಕೇಳ್ತಾಳತ್ತೆಮ್ಮ. ಅವಳು ಹಾಗೇನೆ ಬಿಟ್ಬಿಡಿ, ನಾವು ಊಟ ಮಾಡೋಣ. ಶಿವರಾಮ್, ಯಾಕೆ ಹಾಗೆ ಹೇಳ್ತಿದ್ಯಾ? ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ, ಇವಾಗ ದಮಯಂತನೇ ಇಲ್ದೆ ಹೇಗೆ ಊಟ ಮಾಡೋದು? ನೀವು ಬೇಜಾರಾಗ್ಬೇಡಿ ತಾತ, ಅತ್ತೆ ಜೊತೆ ನಾನು ಮಾತಾಡ್ತೀನಿ. ಅತ್ತೆ, ಅಮ್ಮ ಗೆದ್ದಿರೋದಕ್ಕೆ ನಿಮ್ಗೆ ಕೋಪ ಬಂದಿರ್ಬೋದು. ಅದು ಪದವಿ ಅತ್ತೆ, ನಮ್ಮ ಆಸ್ತಿ ಅಲ್ಲ. ಆದ್ರೂ ಪದವಿ ಯಾರಿಗೆ ಬಂದ್ರೆ ಏನತ್ತೆ? ಈ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಆ ಮಾತು ಎಲ್ರದ್ದು ಆಗಿರುತ್ತಲ್ವಾ? ಹೆಸರಿಗೆ ನಮ್ಮಮ್ಮ ಅಧ್ಯಕ್ಷೆ ಆಗಿದ್ರು ಕೂಡ ಇದನ್ನ ಹೀಗಲ್ಲ ಆ ಥರ ಮಾಡ್ಬೇಕು ಅಂತ ನೀವ್ ಹೇಳಿದ್ರೆ ನಮ್ಮಮ್ಮ ಕೇಳಲ್ಲ ಅಂತಾರ? ಯಾವತ್ತಾದ್ರೂ ನಮ್ಮಮ್ಮ ನಿಮ್ಮನ್ನ ಹೊರಗಿನವ್ರ ತರ ಶತ್ರು ತರ ನೋಡಿದಾರ? ಸರಿ, ಈ ಸಲ ಏನೋ ಅಮ್ಮ ಗೆದ್ದಿದ್ದಾರೆ, ಮುಂದಿನ ಸಲಕ್ ನೀವ್ ಗೆಲ್ತೀರಾ? ಅಷ್ಟ ಅನುಮಾನ ಇದ್ರೆ ಅಮ್ಮ ನಿಮ್ ದಾರಿಗೆ ಅಡ್ಡ ಬರೋದಿಲ್ಲ. ನಮ್ಮೇಲ್ ಕೋಪ ಇದ್ರೆ ನಮ್ಮನ್ ಬೈರಿ, ಹೊಡಿರಿ. ಅದನ್ ಬಿಟ್ಟು ಅನ್ನದ ಮೇಲೆ ಕೋಪ ತೋರಿಸ್ಬೇಡಿ ಅತ್ತೆ. ನಾವು ಚಿಕ್ಕವರು, ನಮಗ್ ನೀವ್ ಹೇಳ್ಬೇಕೆ ಹೊರತು ನಮ್ಮ ಹತ್ರ ಹೇಳಿಸ್ಕೋಬಾರ್ದು. ದಮ್ಮು, ನಿನ್ ಮುಖಕ್ಕೆ ಬೇಜಾರು ಸ್ವಲ್ಪನೂ ಚೆನ್ನಾಗಿರಲ್ಲ. ಒಂದ್ಸಲ ಈ ಕಡೆ ತಿರುಗು.